ಏನು ಹೇಳೋಣಪ್ಪ. ಅಯ್ಯೋ ಅಪ್ಪ, ಅವನು 15 ದಿನ ನಮ್ಮ ಮನೇಲೇ ಇದ್ದ ಕಣಪ್ಪ. ನೆನ್ನೆ ಬೆಳಿಗ್ಗೆ ಹೋದವನು. ಅಯ್ಯೋ ನಾನು ಏನು ಹೇಳೋಣಪ್ಪ, ನಾನು ಏನು ಹೇಳೋಣ. ಅಯ್ಯೋ ಬಡ್ಕೊಂಡು ಕಿರ್ಚ್ಕೋಬೋದು ಅಷ್ಟೇ ಹೊರ್ತು ನನಗೆ ಇವೆಲ್ಲನೂ ಹೇಳೋಕ್ಕಾಯ್ತಾನೆ ಇಲ್ಲ ಕಣಪ್ಪ. ಅಲ್ಲಿ ಏನು ನಡೀತು. ಅಯ್ಯೋ ನನ್ನ ಮಗಳಿಗೆ ಫೋನಲ್ಲಿ ಬಾಯಿಗೆ ಬಂದಂಗೆ ನೀನು ಆದರೂ ಕೊಟ್ಟಿದ್ದೀಯ ಅಂಥವನು ಇಂಥವನು ಅಂದ ಕಣಪ್ಪ. ಇವಳು ನಾನು ಯಾರು ಕೊಟ್ಟಿದ್ದೀನಿ ತೋರಿಸ್ತೀನಿ ತಡಿ ಬರ್ತೀನಿ ಅಲ್ಲಿಗೆ ಬರ್ತೀನಿ ತಡಿ ಅಂದ್ಲು. ಎದ್ದು ಓಡಾಡ್ತಾಯಿದ್ಲು ಫೋನ್ಗಳೆಲ್ಲ ಕೈಲಿಟ್ಕೊಂಡು. ನಾನು ಬೆಳಕನವ ಅಂದ್ಬಿಟ್ಟು ಕರ್ಕೊಬಂದು ಸೋಫಾ ಮೇಲೆ ಕೂರಿಸಿ ಓಡಾಗಿ ಬೀಗ ಹಾಕ್ಕೊಂಡೆ. ಮನೇಲಿ ಲಾಕ್ ಮಾಡ್ಕೊಂಡೆ. ನನ್ನ ಹತ್ರ ಹುಗ್ದು ಮುರಿ ಆಡಿ ಲಾಕ್ ಕಿತ್ಕೊಂಡ್ಲು. ಇಲ್ಲ ಹೋಗಿ ಕೇಳ್ತೀನಿ ಯಾಕಂಗಂತಾನೆ ಕೇಳ್ತೀನಿ. ಎಲ್ಲ ಮಾತು ಆಯಿತು, ಎಲ್ಲನೂ ಅಂತ ಪೂರೈಸ್ತಾ. ಈಗ ಆದರೂ ಕೊಟ್ಟಿದ್ದೀನಿ ನೀನು ಅಪ್ಪಂಗೆ ಕೊಟ್ಟಿದ್ದೀಯ. ಅಪ್ಪಂಗೆ ಕೊಟ್ಟಿದ್ರೆ ಬಾ ನೀನು ನಮ್ಮ ಮನೆಗೆ ಕಾಲಕ್ಕೂ. ನೀನು ಅಪ್ಪಂಗೆ ಕೊಟ್ಟಿದ್ರೆ ಕಾಲಕ್ಕೂ ನಮ್ಮ ಮನೆಗೆ ಅಂದ. ನಾನು ಅಪ್ಪಂಗೆ ಹುಟ್ಟಿದ್ದೀನಿ ಕಣೋ, ನೀನು ನನ್ನ ಕಟ್ಕೊಂಡಿರೋ ಗಂಡು ಮನೆಗೆ ಬರ್ದೆ ಇನ್ನೆಲ್ಗೆ ಹೋಗೋನೆ ಬರ್ತೀನಿ ಕಣೋ ಅಂತ ಹೋದ್ಲು. ಈಗ ಬಂದ್ಲು. ಅವರು ಗಲಾಟೆ ಅಂತ ಅಂದರೆ ನಮ್ಮ ಮನೆ ಆಸ್ತಿಗೋಸ್ಕರ ಅವನು ಮದುವೆ ಅದ. ನಮ್ಮ ಆಸ್ತಿ ಒಬ್ಬಳೆ ಮಗಳು, ನಮಗೊಂದು ಮನೆ ಇದೆ ಮೈಸೂರಲ್ಲಿ. ನಮ್ಮ ಆಸ್ತಿಗೋಸ್ಕರ ಅವ್ನು ಮದುವೆ ಆದ. ನಾವು ನಮ್ಮ ಯಜಮಾನರು ತೀರೋಗಿ ನಾವು ನೋವಲ್ಲಿದ್ದು. 1 ವರ್ಷದೊಳಗೆ ಮದುವೆ ಮಾಡಿಬಿಡ್ಬೇಕು ಅಂತೆಲ್ಲ ಅಂದ್ರಲ್ಲ. ನಾವು ನಮ್ಮ ಯಜಮಾನರು ತೀರೋದಾಗಲೂ ನಾನು ಇದೇ ಸ್ಥಿತಿಲಿ ಈಗ ಹೆಂಗಿದ್ದೀನಿ ಇದೇ ಸ್ಥಿತಿಲಿದ್ದೆ. ಅವರು ನಮ್ಮ ಹಿಡ್ತಕ್ಕೆ ಬಂದುಬಿಡ್ತಾರೆ. ನಾವು ಹೇಳ್ದಂಗೆ ಬಿದ್ದಿರ್ತಾರೆ. ಮಾಡ್ಕೊಬಿಡೋಣ ಅಂತ ಏಕುಪ್ಪಕ್ಕೆ ಏನೂ ನೋಡಿಲ್ಲ. ಭುಜ ತಟ್ಟಿ ತಮ್ಮಯ್ಯ ಅಂತ ತಪ್ಕೊಂಡು ಮುದ್ದಾಡಿ ಮದುವೆ ಮಾಡ್ಕೊಂಡ್ರು. ಮದುವೆ ಮಾಡ್ಕೊಂಡ್ಮೇಲೆ ಯಾವಾಗ ನಾವು ಸ್ವಲ್ಪ ಚೇತರಿಸ್ಕೊತಾ ನಾವು ಹುಷಾರಾಗಿರಕ್ಕದು. ಇವ್ರವ್ವ ಏನಂದ್ಲು, ನನ್ನ ಮನೇಲಿ ಆದಿದ್ದು ಕೆಲಸ ಮಾಡ್ಕೊಂಡಿರುವೆ ಎಲ್ಲ ಮಾರ್ಬಿಟ್ಟು ಬಂದ್ಬಿಡು ನಮ್ಮ ಮನೆಗೆ. ನಿನ್ನ ಮಗಳು ತಾವು ನೀನು ನಿನ್ನ ಮಗಳೆಲ್ಲ ಜೊತೆಲಿರಿವ್ರಿ ಅಂದರು. ನಾನು ಯಾಕಪ್ಪ ಹೋಗಾನೆ, ಅವಳಿನ ಮನೆಗೆ ಹೋಗಿ ಸೇರ್ಕೊಳ್ಳೋಣ ಜೀತ ಮಾಡೋಕ್ಕೆ. ಒಬ್ಬಳೆ ಮಗಳು ಕಣಪ್ಪ, ಅವಳು ಒಬ್ಬಳೆ ಮಗಳು. ಹಾಂ ಇಲ್ಲ ಕಣಪ್ಪ, ಸಂಬಂಧಿಕರಲ್ಲ. ನಮ್ಮ ಸಂಬಂಧಿಕನ ಒಬ್ಬ ಹರೀಶ ಅನ್ನೋನು ಕ್ಯಾರ್ಪೇಟೆ ಅವನು ಇವ್ರಿಗೆ ಮದುವೆ ಮಾಡಿದ್ದು. ಅವನ ಕಡೆ ಮುತ್ತರ್ಜಿ ವಹಿಸಿ ಜವಾಬ್ದಾರಿ ತಗೊಂಡು ಮದುವೆ ಮಾಡಿದ್ದು. ಒಳ್ಳೆಯವನು ಕಣಮ್ಮ. ನೀನು ಏನು ಹೇಳಿದ್ರು ಕಾಲಲ್ಲಿ ತೋರಿಸಿದ್ನ ಕೈಯಲ್ಲಿ ಮಾಡ್ತಾನೆ ಕಣಮ್ಮ, ನಂಬಮ್ಮ ಅಂತ ಭಾಳ ನನ್ನ ನಂಬಿಸಿದ್ರು ಕಣಪ್ಪ. ವ್ಯವಸಾಯ ಕಣಪ್ಪ, ವ್ಯವಸಾಯ ಬಡ್ಡಿ ಬಿಟ್ಕೊಂಡವನೆ. ಒಂದು 50 ಮಗನಿಂದ ಅವನಿಂದ ಒಂದು 50 ಲಕ್ಷದ ಮೇಲೆ ಬಡ್ಡಿ ಬಿಟ್ಟವ್ರೆ. ಅವ್ರ ಬಾಯಲ್ಲಿ ಯಾವಾಗಲೂ ಹಲೋ ಅಂದರೆ ಲೋ ಇನ್ನೂ ಬಡ್ಡಿ ತಲುಪಿಸಿಲ್ವಲ್ಲ, ಮನೆ ತಗ ಬರ್ತೀನಿ ಕಲ್ಲ, ಅದು ಮಾಡ್ತೀನಿ ಕಲ್ಲ, ಇದು ಮಾಡ್ತೀನಿ ಕಲ್ಲ ಅನ್ನೋದೇ ಅವನು. ಗಂಡ ಹೆಂಡತಿ ಮದುವೆ ಆಗಿ ಇದು ನೋಡ್ದಲ್ಲವ ಪೂರ್ಣಿಮಾ ಡೇಟ್ ನೋಡ್ದಲ್ಲ, ನನಗೆ ಮರ್ತೋಯ್ತಾ ಇದೆ. 6 ಈಗ ನನ್ನ ಮಗಳು ಇಲ್ಲಿ ಚಿಕ್ಕವಳಿದ್ಲಲ್ಲ, ಅವಳು 6 ವರ್ಷದೋಳು ಕಣಪ್ಪ, 5 ವರ್ಷದೋಳು. ಮದುವೆ ಆದ 1-2 ತಿಂಗಳಿಗೆ ಕನ್ಸೀವ್ ಆಗ್ಬಿಟ್ಲು ಕಣಪ್ಪ. 6 ತಿಂಗಳು ಅವಳು ಕನ್ಸೀವ್ ಆಗಿ 6-7 ತಿಂಗಳು ಆಗ ಇವರು ಕ್ಯಾತ್ಲೆ ತೆಗೆದ್ರು. ಪ್ರೆಗ್ನೆಂಟಾ ಇದ್ಬಿಟ್ಲು, ಇನ್ನು ಮಗು ಆಗುತ್ತೆ, ನಾವೇನೂ ಇವ್ರು ತಾವು ಕಿತ್ಕೊಳ್ಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಈಗ ಬಸ್ರಿಲಿ ಅವಳನ್ನ ಆಟ ಆಡಿಸ್ಬೇಕು ಅಂದ್ಬಿಟ್ಟು ಬಸ್ರಿಲಿ ತುಂಬ ಟಾರ್ಚರ್ ಮಾಡಿದ್ರು, ತುಂಬ ಹಿಂಸೆ ಕೊಟ್ಟರು, ತುಂಬ ಟಾರ್ಚರ್ ಮಾಡಿದ್ರು. ಆಮೇಲೆ ನಾವು ಯಾತಕ್ಕೂ ಜಗಲಿಲ್ಲ, ನಾವೇ ಬಿಟ್ಬಿಟ್ಟು 2 ಮಕ್ಕಳು ಕಣಪ್ಪ. ಈಗ ತಿರ್ಗಾ ಬಂದ ರಾಜಿ ಮಾಡಿಕೊಂಡು ಕೋರ್ಟಲ್ಲೆಲ್ಲ ಡಿಸೈಡ್ ಆಯಿತು. ಆ ಮಗುಗೆ ಜೀವನಾಂಶ ಕಟ್ಟೋದು, ಓದೋಕ್ಕೆ ದುಡ್ಡು ಕೊಡೋದು, ಮದುವೆ ಮಾಡೋದು, ಆಸ್ತಿ ಕೊಡೋದು ಎಲ್ಲ ಡಿಸೈಡ್ ಆಯಿತು. ಡಿಸೈಡ್ ಆದಮೇಲೆ ಅವ್ರವ್ವ ಅಯ್ಯೋ ನನ್ನ ಮಗನಿಗೆ ಒಂದಿನ ಚಡ್ಡಿ ಹೋಗಿಲಿಲ್ಲ, ಒಂದಿನ ಬೆಂತಿಕ್ಕಿ ಅಡುಗೆ ಮಾಡಿಕ್ಲಿಲ್ಲ, ನೀರು ಇರಲಿಲ್ಲ, ಅವಳಿಗೆ ಆಸ್ತಿ ಕೊಡಬೇಕಾ, ಬಾಳ್ಸೋದೇ ಬಿಡೋದ, ಒಳ್ಳೆ ಮಾತಾಡ್ಕೊಂಡು ಅವಳನ್ನ ಕರ್ಕೊಳ್ಳೋದ ಅಂತ ಬಂದು ಅವಳು ಕಾಲು ಹಿಡ್ಕೊಂಡ್ಲು. ಅತ್ತೆ ಆದವಳು ಕಾಲು ಹಿಡ್ಕೊಂಡ್ಲು. ನಾನು ತಪ್ಪಿದ್ರೆ ಕ್ಷಮಿಸ್ಬಿಡವ, ನಿನ್ನ ಕಾಲು ಕಟ್ಕೋತೀನಿ, ಇನ್ನೆಲ್ಲ ಚೆನ್ನಾಗಿ ಹೋಗೋದ ಕಣಮ್ಮ. ಮನೆಗೆ ಬಂದಿಲ್ಲ ಕಣಪ್ಪ, ಮನೆಗೆ ಬಂದಿಲ್ಲ. ಅಲ್ಲೇ ತಿಂಗಳಾಗಿತ್ತು ಮನೆಗೆ ಹೋಗಿ. ನಮ್ಮ ಮಗಳು ಅವ್ರ ಮನೆಗೆ ಹೋಗಿ 1 ತಿಂಗಳು ನಮ್ಮ ಮನೇಲೇ ಇದ್ದಿದ್ದು. ಅವನು ನಮ್ಮ ಮನೇಲೇ ಇದ್ದ. ಅವನಿಗೆ ಆಕ್ಸಿಡೆಂಟ್ ಮಾಡಿಕೊಂಡು ಇವೆರಡು ಹಸ್ತ, ಮಂಡಿ, ಈ ಕೈ ಸ್ವಲ್ಪ ಮೂಳೆ ಏಟಾಗಿ ಸಲ್ಲಿಂಗಾಗಿ ಇಷ್ಟತ್ರ ಊದ್ಬಿಟ್ಟಿತ್ತು. ನಾವೇ ಸ್ಕ್ಯಾನಿಂಗ್ ಮಾಡಿಸಿ ನಾವೇ ಟ್ರೀಟ್ಮೆಂಟ್ ಕೊಟ್ಟು ನಾನು ನನ್ನ ಮಗಳಿಬ್ಬರು ಒಂದು ಸೇವೆ ಮಾಡ್ತೀವಿ. ಅವರು ಇವನು ನೀನು ಹಾದ್ರು ಕೊಟ್ಟಿದ್ದೀಯ ಅನ್ನೆಲ್ಲ ಕೇಳಕ್ಕೆ ಹೋದ್ರು. ಇಲ್ಲಿ ಅಮ್ಮ ಬಂದ್ರಲ್ಲ ಈಗ ಭಾಗ್ಯಮ್ಮ ಅಂದ್ಬಿಟ್ಟು ಅಲ್ಲಿ ಹೋಯ್ತಿದ್ದಂಗೆ ನಮ್ಮ ಮಗಳೂ ಆ ಭಾಗ್ಯಮ್ಮ ಅನ್ನೋರ್ನು ಎಳ್ಕೊಂಡು ಲಾಕ್ ಮಾಡ್ಕೊಬಿಟ್ರಂತೆ. ಒಂದು ಕೈ ಹಿಂಗೆ ತಿರ್ಚಿ ಹಿಂದಕ್ಕೆ ಹಿಡ್ಕೊಂಡು, ಅದೇನೋ ಅವ್ರು ಹೇಳ್ತಾರೆ ಅಲ್ಲಿ ವಿಚಾರ, ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ನನಗೆ ಹೇಳಿದ್ದು. ಹೋಯ್ತಿದ್ದಂಗೆ ನನ್ನೊಂದು ಅವ್ರದ್ದೊಂದು ಕೈ ಹಿಡ್ಕೊಂಡ್ರು ಕಣವ, ಮನೇಲಿ ಲಾಕ್ ಮಾಡ್ಕೊಬಿಟ್ರು. ನಮ್ಮ 2 ಅಳ್ಳು ಸೇರಿಸ್ಕೊಂಡು ಡ್ರೈವರ್ ಹೋಗಿದ್ರು ಒಬ್ರು ಅವ್ರ ಜೊತೆಗೆ. ನಮ್ಮ ಮಗಳೊಬ್ರೆ. ನಾನು ನಾಳೆ ಹೋಗೋಣ ಕಣವ ಜೊತೆಲಿ ಅಂದೆ ಕಣಪ್ಪ.
ಡ್ರೈವರು ಒಬ್ಬರು ಆ ಕೋರ್ಟಲ್ಲಿ ಟೈಪಿಸ್ಟ್ ಮಾಡ್ತಾರೆ ಸ್ಟೆನೋ ಅಂತ, ಅವರೊಬ್ಬರು ಭಾಗ್ಯಮ್ಮ ಅಂತ. ಅಯ್ಯೋ ಅದನ್ನೇ ಇನ್ನು ನಾನೇನು ಮಾಡೋಣ, ನಾನು ಒಬ್ಬಳೇ ಇರೋದು. ನನ್ನ ಕಡೆಯಲ್ಲೂ ಯಾರೂ ಗಂಡು ಮಕ್ಕಳಿಲ್ಲ, ಗಂಡಸ್ರೇ ಇಲ್ಲ ನಮ್ಮ ಕಡೆ. ನನ್ನ ಗಂಡ ಇಲ್ಲ, ನನ್ನ ಮಗಳೇ ಗಂಡಸ್ ನಂಗಿದ್ದು. ಏನೇ ಗುರ್ತಿಸ್ಕೊಂಡ್ರು ಒಂದೊಂದು ಟೈಮು ಈ ಬುದ್ಧಿ ಅನ್ನೋದು ಇರ್ತದಲ್ಲ, ಮಂಕು ಬಡ್ದು ಬಿಡ್ತು ಅವಳಿಗೆ. ನನ್ನ ಹೋಗುವಾಗ ಅವಳು ಅಷ್ಟು ಹುಷಾರಾಗಿರೋ ಮಗಳು. ಅದೇ ಅಪ್ಪ ಬೀಗ ಹಾಕೊಂಡೆ ಕಣಪ್ಪ, ಲಾಕ್ ಮಾಡ್ಕೊಂಡೆ ಒಳಗಡೆಗೆ, ಬೇಡ ಅಂತ ಲಾಕ್ ಮಾಡ್ಕೊಂಡೆ. ನನ್ನ ಕೈ ಕಿತ್ತಾಕ್ಬಿಟ್ಟು ಕೀ ಇಸ್ಕೊಂಡು ಲಾಕ್ ತಗೊಂಡು ಹೋದ್ಲು ಕಣಪ್ಪ. ಡ್ರೈವರು ಫೋನ್ ಮಾಡಿಕೊಂಡು, ಅಮ್ಮ ನೀನೇನು ಬೇಜಾರು ಹೆದರ್ಕೋಬೇಡ ಕಣಮ್ಮ, ಅಲ್ಲಿ ಡ್ರೈವರು ಬರ್ತಾವ್ರೆ, ಭಾಗ್ಯಕ್ಕನೂ ಬರ್ತಾವ್ರೆ, ನಾವು 3 ಜನ ಜೊತೆಲಿ ಹೋಯ್ತಾ ಇದ್ದೀವಿ ಅಂದ. ಅವಳಿಗೂ ಏನು ಅವರೆಲ್ಲ ಜೊತೆಲಿ ಅವರೆಲ್ಲ ಏನು ಮಾಡೋಕ್ಕೆ ಸಾಧ್ಯ. ಪುಷ್ಪಲತಾ ನನ್ನ ಹೆಸರು. ನಮ್ಮ ಯಜಮಾನ್ರ ಹೆಸರು ಪುಟ್ಟರಾಜು.